ಹಾಯ್, ನನ್ನ ಹೆಸರು ಅಂಬಿಕಾ. ನಾನು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಆ್ಯಂಡ್ ಐಡೆಂಟಿಟೀಸ್ ಈ ಚಾಪ್ಟರ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ನಾನು ಐಡೆಂಟಿಟೀಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನನ್ನ ಲಾಸ್ಟ್ ವಿಡಿಯೋ ಏನಾದರೂ ನೋಡಿಲ್ಲ ಅಂದರೆ ಆ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆಗ ಐಡೆಂಟಿಟಿ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. An identity is an equality which is true for all the values of variables. ಯಾವುದಾದ್ರೂ ಇಕ್ವೇಷನ್ ಅಲ್ಲಿರೋ ವೇರಿಯೇಬಲ್ಸ್ಗೆ ನಾವು ಯಾವುದೇ ವ್ಯಾಲ್ಯೂಸ್ ಹಾಕಿದ್ರು ಅದು ಟ್ರೂ ಆದರೆ ಅದನ್ನ ಐಡೆಂಟಿಟಿ ಅಂತ ಕರೀತಾರೆ. ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಆಗಬೇಕು. ಫಾರ್ ಎಕ್ಸಾಂಪಲ್ ಎ ಪ್ಲಸ್ ಬಿ ಅಂತ ತಗೊಂತೀವಿ. ಇಲ್ಲಿ ಎ ಪ್ಲಸ್ ಬಿ ಹೇಳುವಂಥದ್ದು ಒಂದು ಎಕ್ಸ್ಪ್ರೆಷನ್ನು. ಇವಾಗ ಎ ಪ್ಲಸ್ ಬಿ ಈಕ್ವಲ್ ಟು ಬಿ ಪ್ಲಸ್ ಎ ಅಂತ ಬರೀತೀನಿ. ಇವಾಗ ಇದೊಂದು ಇಕ್ವೇಷನ್ ಆಯಿತು. ಇಲ್ಲಿ ಈಕ್ವಲ್ ಟು ಸೈನ್ ಬಂದರೆ ಅದನ್ನ ಇಕ್ವೇಷನ್ ಅಂತ ಕರೀತಾರೆ. ಈಕ್ವಲ್ ಟು ಸೈನ್ ಬಂದರೆ ಅದೊಂದು ಇಕ್ವೇಷನ್. ಈ ಈಕ್ವಲ್ ಟು ಸೈನ್ ಇಕ್ವೇಷನ್ ಅನ್ನ ಟೂ ಸೈಡ್ ಮಾಡುತ್ತೆ. ಇದೊಂದು ಸೈಡು, ಇದೊಂದು ಸೈಡ್. ಈ ಸೈಡನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ಅಂತ ಕರೀತಾರೆ, ಇದನ್ನ ರೈಟ್ ಹ್ಯಾಂಡ್ ಸೈಡ್ ಅಂತ ಕರೀತಾರೆ. ಇದು ಲೆಫ್ಟ್ ಹ್ಯಾಂಡ್ ಸೈಡು, ಇದು ರೈಟ್ ಹ್ಯಾಂಡ್ ಸೈಡು. ಐಡೆಂಟಿಟಿ ಅಂದರೆ ಇಕ್ವೇಷನ್ ಅಲ್ಲಿರೋ ವೇರಿಯೇಬಲ್ಸ್ಗೆ ನಾವು ಯಾವುದೇ ವ್ಯಾಲ್ಯೂಸ್ ಹಾಕಿದ್ರು ಅದು ಟ್ರೂ ಆದರೆ ಅದನ್ನ ಐಡೆಂಟಿಟಿ ಅಂತ ಕರೀತಾರೆ. ನಾನು ಇವಾಗ ಈ ಇಕ್ವೇಷನ್ಗೆ ವ್ಯಾಲ್ಯೂಸ್ ಹಾಕ್ತೀನಿ. ಫಸ್ಟು ಎ ಈಕ್ವಲ್ ಟು 1, ಬಿ ಈಕ್ವಲ್ ಟು 2 ಅಂತ ವ್ಯಾಲ್ಯೂಸ್ ಹಾಕ್ತೀನಿ. ಆವಾಗ ಎಲ್ ಎಚ್ ಎಸ್, ಇದು ಎಲ್ ಎಚ್ ಎಸ್ 1 + 2 = 3 ಆಯಿತು. ನೆಕ್ಸ್ಟು ಆರ್ ಎಚ್ ಎಸ್ ರೈಟ್ ಹ್ಯಾಂಡ್ ಸೈಡ್ ಬಿ ಪ್ಲಸ್ ಎ ಅಂತ ಇದೆ. ಸೊ 2 + 1 = 3 ಆಯಿತು. ಎಲ್ ಎಚ್ ಎಸ್ = ಆರ್ ಎಚ್ ಎಸ್ ಆಯಿತು. ನಾನು ಇವಾಗ ಬೇರೆ ವ್ಯಾಲ್ಯೂಸ್ ತಗೊತೀನಿ. ಎ = -1, ಬಿ = 3 ತಗೋತೀನಿ. ಆವಾಗ ಎಲ್ ಎಚ್ ಎಸ್ = -1 + 3. 3 - 1 ಅಂದರೆ 2. ಆರ್ ಎಚ್ ಎಸ್ 3 + -1. 3 + × -, -3 - 1 ಆಯಿತು, = 2 ಆಯಿತು. ಇಲ್ಲೂ ಕೂಡ ಎಲ್ ಎಚ್ ಎಸ್ = ಆರ್ ಎಚ್ ಎಸ್ ಆಯಿತು. ಸೊ ಇದೊಂದು ಐಡೆಂಟಿಟಿ. ಎ = 1, ಬಿ = 2 ಇದ್ದಾಗಲೂ ಟ್ರೂ ಆಯಿತು. ಎ = -1, ಬಿ = 3 ಇದ್ದಾಗಲೂ ಟ್ರೂ ಆಯಿತು. ಸೊ ಇದೊಂದು ಐಡೆಂಟಿಟಿ. ನಾನು ಎನದರ್ ಎಕ್ಸಾಂಪಲ್ ತಗೊತೀನಿ. x + 2 = 3. ಇಲ್ಲಿ x + 2 ಹೇಳೋದು ಲೆಫ್ಟ್ ಹ್ಯಾಂಡ್ ಸೈಡು, 3 ಹೇಳುವಂಥದ್ದು ರೈಟ್ ಹ್ಯಾಂಡ್ ಸೈಡು. ನಾನು ವ್ಯಾಲ್ಯೂಸ್ x = 1 ಅಂತ ಹಾಕ್ತೀನಿ. ಆವಾಗ ಎಲ್ ಎಚ್ ಎಸ್ = x + 2 ಅಂತ ಇದೆ ಎಲ್ ಎಚ್ ಎಸ್. ಸೊ 1 + 2 = 3 ಆಯಿತು. ಇವಾಗ ಟ್ರೂ ಆಯಿತು. ಎಲ್ ಎಚ್ ಎಸ್ x = 1 ಇದ್ದಾಗ ಟ್ರೂ ಆಯಿತು. ಎಲ್ ಎಚ್ ಎಸ್ = ಆರ್ ಎಚ್ ಎಸ್ ಆಯಿತು. ನಾನು ಇನ್ನೊಂದು ವ್ಯಾಲ್ಯೂ ತಗೊತೀನಿ. x = 2 ತಗೊತೀನಿ. 2 ಎಲ್ ಎಚ್ ಎಸ್ = 2 + 2 = 4 ಆಯಿತು. ಇಲ್ಲಿ ಎಲ್ ಎಚ್ ಎಸ್ ≠ ಆರ್ ಎಚ್ ಎಸ್ ಆಯಿತು. ಸೊ ಇದೊಂದು ಐಡೆಂಟಿಟಿ ಅಲ್ಲ. ಯಾಕೆಂದರೆ x = 1 ಇದ್ದಾಗ ಅಷ್ಟೇ ಟ್ರೂ ಆಯಿತು. x = 2 ಇದ್ದಾಗ ಟ್ರೂ ಆಗಿಲ್ಲ. ಸೊ ಇದೊಂದು ಐಡೆಂಟಿಟಿ ಅಲ್ಲ. ಇಲ್ಲಿ ಎ + ಬಿ = ಬಿ + ಹೇಳುವಂಥದ್ದು ಐಡೆಂಟಿಟಿ. ಯಾಕೆಂದರೆ ಯಾವುದೇ ವ್ಯಾಲ್ಯೂಸ್ ಹಾಕಿದ್ರು ಅದು ಟ್ರೂ ಆದರೆ ಅದನ್ನ ಐಡೆಂಟಿಟಿ ಅಂತ ಕರೀತಾರೆ. ಸ್ಟ್ಯಾಂಡರ್ಡ್ ಐಡೆಂಟಿಟಿ ಅಂದರೆ ಈ ಐಡೆಂಟಿಟಿನ ಯೂಸ್ ಮಾಡಿಕೊಂಡು ನಾವು ಕೆಲವೊಂದು ಪ್ರಾಬ್ಲಮನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಅಂಥ ಐಡೆಂಟಿಟಿನ ಸ್ಟ್ಯಾಂಡರ್ಡ್ ಐಡೆಂಟಿಟಿ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ x + 2 × x - 2 ಅಂತ ಇದೆ. ಇದನ್ನ ಮಲ್ಟಿಪ್ಲೈ ಮಾಡಬೇಕು ಅಂದರೆ ನಾವು ಬೈನಾಮಿಯಲಿಂದ ಬೈನಾಮಿಯಲ್ಗೆ ಹೇಗೆ ಮಲ್ಟಿಪ್ಲೈ ಮಾಡ್ತಾರೋ ಅದೇ ಥರ ಮಾಡಿದ್ರೆ ಆಯಿತು. ಫಸ್ಟು x ಇಂದ ಈ ಫುಲ್ ಎಕ್ಸ್ಪ್ರೆಷನ್ನು x - 2 + 2, ಈ ಫುಲ್ ಎಕ್ಸ್ಪ್ರೆಷನ್ನು x - 2. ನೆಕ್ಸ್ಟು x ಇಂದ x² ಪ್ಲಸ್ ಮೈನಸ್ 2 × x 2x ಪ್ಲಸ್ ಇಂಟು ಪ್ಲಸ್ 2 × x 2x ಪ್ಲಸ್ ಮೈನಸ್ 2 × 2 4. ಇಲ್ಲಿ -2x + 2x ಕ್ಯಾನ್ಸಲ್ ಆಯಿತು. ಆನ್ಸರ್ ಇಸ್ x² - 4. ಈ ರೀತಿ ಮಾಡೋ ಬದಲು ನಾವು ಇದಕ್ಕೆ ಈ ಐಡೆಂಟಿಟಿನ ಹಾಕಿ ಈಸಿಯಾಗಿ ಮಾಡ್ಬೋದು.
ಅಂದರೆ ಇಲ್ಲಿ ಎಕ್ಸ್ ಪ್ಲಸ್ 2 ಇದೆ, ಎಕ್ಸ್ ಮೈನಸ್ 2 ಇದೆ, ಅದು ಎ ಪ್ಲಸ್ ಬಿ, ಎ ಮೈನಸ್ ಬಿ. ಎ ಅಂದರೆ ಈಕ್ವಲ್ ಟು ಎಕ್ಸ್, ಬಿ ಅಂದರೆ ಈಕ್ವಲ್ ಟು 2. ಈ ಐಡೆಂಟಿಟಿನ ನಾವೀಗ ಹಾಕ್ಬೋದು. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇದ್ರೆ ಎ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಇದ್ರೆ 2 ಸ್ಕ್ವೇರ್ 4 ಆಯಿತು. ಆನ್ಸರ್ ಇಸ್ ಎಕ್ಸ್ ಸ್ಕ್ವೇರ್ ಮೈನಸ್ 4. ಈ ಐಡೆಂಟಿಟಿನ ಹಾಕ್ಬಿಟ್ಟು ನಾವು ಈಸಿಯಾಗಿ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ಅಂಥ ಐಡೆಂಟಿಟಿನ ಸ್ಟ್ಯಾಂಡರ್ಡ್ ಐಡೆಂಟಿಟಿ ಅಂತ ಕರೀತಾರೆ. ಇಲ್ಲಿ ಕೆಲವೊಂದು ಬೇಸಿಕ್ ಸ್ಟ್ಯಾಂಡರ್ಡ್ ಐಡೆಂಟಿಟೀಸ್ ಕೊಟ್ಟಿದ್ದಾರೆ. ಇದನ್ನ ಯೂಸ್ ಮಾಡಿ ನಾವು ಕೆಲವೊಂದು ಮಲ್ಟಿಪ್ಲಿಕೇಶನ್ ಆಫ್ ಎಕ್ಸ್ಪ್ರೆಷನ್ನ ಈಸಿಯಾಗಿ ಮಾಡ್ಬೋದು. ಅದನ್ನ ಆಮೇಲೆ ನೋಡೋಣ. ಅದಕ್ಕಿಂತ ಮೊದಲು ಈ ಐಡೆಂಟಿಟಿನ ಪ್ರೂವ್ ಮಾಡೋಣ. ಫಸ್ಟ್ ಐಡೆಂಟಿಟಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತ ಇದೆ. ಇದು ಪ್ರೂವ್ ಮಾಡಬೇಕು ಅಂದರೆ ಎಲ್ ಎಚ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆಗಬೇಕು. ಇಲ್ಲಿ ಎಲ್ ಎಚ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇದೆ. ನಾನು ಫಸ್ಟು ಎಲ್ ಎಚ್ ಎಸ್ ತಗೋತೀನಿ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ತಗೋತೀನಿ ಈಕ್ವಲ್ ಟು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ನಾನು ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ ಅಂತ ಬರೀತೀನಿ. ಇವಾಗ ಇಲ್ಲಿ ಬೈನಾಮಿಯಲ್ ಟರ್ಮ್ ಆಯಿತು. ಬೈನಾಮಿಯಲಿಂದ ಬೈನಾಮಿಯಲ್ಗೆ ಹೇಗೆ ಮಲ್ಟಿಪ್ಲೈ ಮಾಡೋದು ಅದೇ ಥರ ಮಾಡಿದ್ರಾಯಿತು. ಎ ಇಂದ ಫುಲ್ ಈ ಎಕ್ಸ್ಪ್ರೆಷನು ಪ್ಲಸ್ ಬಿ ಇಂದ ಈ ಫುಲ್ ಎಕ್ಸ್ಪ್ರೆಷನ್ನು ಎ ಇಂಟು ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ. ಇವಾಗ ಮೊನಾಮಿಯಲಿಂದ ಬೈನಾಮಿಯಲಿಗೆ ಹೇಗೆ ಮಲ್ಟಿಪ್ಲೈ ಮಾಡೋದು ಅದೇ ಥರ ಮಾಡಿದ್ರಾಯಿತು. ಎ ಇಂದ ಎಗೆ ಎ ಸ್ಕ್ವೇರ್ ಆಯಿತು, ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಎ ಇಂಟು ಬಿ ಎ ಬಿ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಬಿ ಇಂಟು ಎ ಬಿ ಪ್ಲಸ್ ಬಿ ಇಂಟು ಬಿ ಸ್ಕ್ವೇರ್ ಆಯಿತು. ಇಲ್ಲಿ ಪ್ಲಸ್ ಎ ಬಿ ಲೈಕ್ ಟರ್ಮ್ಸು. ಸೊ ಇದನ್ನ ಆ್ಯಡ್ ಮಾಡಿ ಬರೀಬೇಕು. 1ab ಅಂತ. ಸೊ 1 + 1 2 ಆಯಿತು. 2ab ಪ್ಲಸ್ ಬಿ ಸ್ಕ್ವೇರ್. ಇಲ್ಲಿ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆಯಿತು. ಸೊ ಈ ಐಡೆಂಟಿಟಿ ಪ್ರೂವ್ ಆಯಿತು. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತ. ನೆಕ್ಸ್ಟ್ ಐಡೆಂಟಿಟಿ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತ ಇದೆ. ಫಸ್ಟ್ ಇಲ್ಲೂ ಕೂಡ ಎಲ್ ಎಚ್ ಎಸ್ ತಗೊತೀನಿ. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್, ಇದನ್ನು ಕೂಡ ಎ ಮೈನಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಬರೀಬಹುದು. ಎ ಮೈನಸ್ ಬಿ ಇಂಟು ಎ ಮೈನಸ್ ಬಿ ಅಂದರೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್. ಸೊ ಈ ಥರ ಬರೆದ್ಬಿಟ್ಟು ಆಮೇಲೆ ಬೈನಾಮಿಯಲಿಂದ ಬೈನಾಮಿಯಲ್ಗೆ ಹೇಗೆ ಮಲ್ಟಿಪ್ಲೈ ಮಾಡೋದು ಅದೇ ಥರ ಮಾಡಿದ್ರಾಯಿತು. ಎ ಇಂದ ಈ ಫುಲ್ ಎಕ್ಸ್ಪ್ರೆಷನ್ನು ಎ ಮೈನಸ್ ಬಿ ಇಂಟು ಎ ಮೈನಸ್ ಬಿ. ಇವಾಗ ಎ ಇಂದ ಎಗೆ ಮಲ್ಟಿಪ್ಲೈ ಮಾಡಿದ್ರೆ ಎ ಸ್ಕ್ವೇರ್, ಇಲ್ಲಿ ಪ್ಲಸ್ಸು ಇಲ್ಲೂ ಮೈನಸ್ ಇದೆ. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ ಎ ಇಂಟು ಬಿ ಎ ಬಿ ಮೈನಸ್ ಇಂಟು ಪ್ಲಸ್ ಮೈನಸ್ ಬಿ ಇಂಟು ಎ ಬಿ ಮೈನಸ್ ಇಂಟು ಮೈನಸ್ ಪ್ಲಸ್ ಬಿ ಇಂಟು ಬಿ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್. ಇಲ್ಲಿ ಕೂಡ ಮೈನಸ್ ಎ ಬಿ ಲೈಕ್ ಟರ್ಮ್ಸು. ಮೈನಸ್ ಮೈನಸ್ ಇದ್ರೆ ಆ್ಯಡ್ ಮಾಡಬೇಕು. ಸೊ ಆ್ಯಡ್ ಮಾಡಿದ್ರೆ ಮೈನಸ್ 2ab ಆಗುತ್ತೆ ಪ್ಲಸ್ ಬಿ ಸ್ಕ್ವೇರ್. ಇಲ್ಲಿ ಕೂಡ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆಯಿತು. ಸೊ ಇದು ಕೂಡ ಈ ಐಡೆಂಟಿಟಿ ಕೂಡ ಪ್ರೂವ್ ಆಯಿತು. ನೆಕ್ಸ್ಟು ಥರ್ಡ್ ಐಡೆಂಟಿಟಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಇದೆ. ಇಲ್ಲೂ ಎಲ್ ಎಚ್ ಎಸ್ ತಗೊತೀನಿ. ಎಲ್ ಎಚ್ ಎಸ್ ಈಕ್ವಲ್ ಟು ಎ ಮೈನಸ್ ಬಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಇದೆ. ಬೈನಾಮಿಯಲ್ ಇದೆ. ಇದೆರಡು ಮಲ್ಟಿಪ್ಲೈ ಮಾಡೋಣ. ಫಸ್ಟು ಎ ಇಂಟು ಫುಲ್ ಎಕ್ಸ್ಪ್ರೆಷನ್ ಎ ಮೈನಸ್ ಬಿ ಪ್ಲಸ್ ಬಿ ಇಂಟು ಫುಲ್ ಎಕ್ಸ್ಪ್ರೆಷನ್ ಎ ಮೈನಸ್ ಬಿ. ಇವಾಗ ಎ ಇಂಟು ಎ ಸ್ಕ್ವೇರ್ ಆಯಿತು. ಪ್ಲಸ್ ಇಂಟು ಮೈನಸ್ ಮೈನಸ್ ಎ ಇಂಟು ಬಿ ಎ ಬಿ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಬಿ ಇಂಟು ಎ ಬಿ ಪ್ಲಸ್ ಇಂಟು ಮೈನಸ್ ಮೈನಸ್ ಬಿ ಇಂಟು ಬಿ ಸ್ಕ್ವೇರ್ ಆಯಿತು. ಎ ಸ್ಕ್ವೇರ್. ಇಲ್ಲಿ ಕೂಡ ಲೈಕ್ ಟರ್ಮ್ಸ್ ಇದೆ. ಮೈನಸ್ ಎ ಬಿ ಪ್ಲಸ್ ಎ ಬಿ ಅಂತ ಇದೆ. ಸೊ ಇದೆರಡು ಕ್ಯಾನ್ಸಲ್ ಆಯಿತು. ಸೊ ಮೈನಸ್ ಬಿ ಸ್ಕ್ವೇರ್ ಉಳಿತು. ಇಲ್ಲಿ ಕೂಡ ಆರ್ ಎಚ್ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆಯಿತು. ಸೊ ಈ ಐಡೆಂಟಿಟಿ ಕೂಡ ಪ್ರೂವ್ ಆಯಿತು. ಆಗ ಸ್ಟ್ಯಾಂಡರ್ಡ್ ಐಡೆಂಟಿಟಿನ ಯೂಸ್ ಮಾಡಿಕೊಂಡು ಕೆಲವೊಂದು ಪ್ರಾಬ್ಲಮನ್ನು ಬಿಡಿಸೋಣ. ಅದರಲ್ಲಿ ಫಸ್ಟ್ ಒಂದು
2x ಪ್ಲಸ್ 3y ಹೋಲ್ ಸ್ಕ್ವೇರ್ ಅಂತ ಇದೆ. ಇದು ಯಾವ ಐಡೆಂಟಿಟಿಗೆ ಅಪ್ಲೈ ಆಗುತ್ತೆ ಅಂದರೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ಗೆ ಅಪ್ಲೈ ಆಗುತ್ತೆ. a ಅಂದರೆ 2x, b ಅಂದರೆ 3y, ಸೊ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ಗೆ ಅಪ್ಲೈ ಆಗುತ್ತೆ. ಇದ್ರ ಫಾರ್ಮುಲಾ a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಇಲ್ಲಿ a ಅಂದರೆ 2x, b ಅಂದರೆ ವ್ಯಾಲ್ಯೂ, b ವ್ಯಾಲ್ಯೂ 3y. a ವ್ಯಾಲ್ಯೂ ಮತ್ತು b ವ್ಯಾಲ್ಯೂನ ಈ ಫಾರ್ಮುಲಾಗೆ ಹಾಕಿ a ಸ್ಕ್ವೇರ್ ಅಂದರೆ 2x ಹೋಲ್ ಸ್ಕ್ವೇರ್ ಪ್ಲಸ್ 2, a ಅಂದರೆ 2x, b ಅಂದರೆ 3y ಪ್ಲಸ್ b ಸ್ಕ್ವೇರ್ ಅಂದರೆ 3y ಹೋಲ್ ಸ್ಕ್ವೇರ್. b ಅಂದರೆ 3y, ಸೊ 3y ಹೋಲ್ ಸ್ಕ್ವೇರ್. 2x ಹೋಲ್ ಸ್ಕ್ವೇರ್ ಇದೆ, 2 ಸ್ಕ್ವೇರ್ ಅಂದರೆ 4x ಸ್ಕ್ವೇರ್ ಆಯಿತು ಪ್ಲಸ್ 2 ಇಂಟು 2 4, 4 ಇಂಟು 3 12xy ಆಯಿತು ಪ್ಲಸ್ 3y ಹೋಲ್ ಸ್ಕ್ವೇರ್ ಇದೆ 9, 3 ಸ್ಕ್ವೇರ್ ಅಂದರೆ 9y ಸ್ಕ್ವೇರ್ ಆಯಿತು. ಆನ್ಸರ್ ಈಸ್ 4x ಸ್ಕ್ವೇರ್ ಪ್ಲಸ್ 12xy ಪ್ಲಸ್ 9y ಸ್ಕ್ವೇರ್. ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಅದು 103 ಹೋಲ್ ಸ್ಕ್ವೇರ್ ಅಂತ ಇದೆ. ಇದು ಫಸ್ಟ್ ನಾವು ಇದನ್ನ 100 ಪ್ಲಸ್ 3 ಅಂತ ಮಾಡ್ಕೊಳ್ಳೋಣ. 100 ಪ್ಲಸ್ 3 ಅಂದರೆ 103 ಆಯಿತು. 100 ಪ್ಲಸ್ 3 103 ಆಯಿತು. 100 ಪ್ಲಸ್ 3 ಹೋಲ್ ಸ್ಕ್ವೇರ್ ಅಂದರೆ ಇವಾಗ ಇದು ಯಾವ ಐಡೆಂಟಿಟಿಗೆ ಅಪ್ಲೈ ಆಗುತ್ತೆ ಅಂದರೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ಗೆ ಅಪ್ಲೈ ಆಗುತ್ತೆ. a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಇಲ್ಲಿ a ಈಕ್ವಲ್ ಟು 100, b ಈಕ್ವಲ್ ಟು 3. a ವ್ಯಾಲ್ಯೂ ಮತ್ತು b ವ್ಯಾಲ್ಯೂ ಈ ಫಾರ್ಮುಲಾಗೆ ಹಾಕಿ a ಸ್ಕ್ವೇರ್ ಅಂದರೆ 100 ಸ್ಕ್ವೇರ್ ಪ್ಲಸ್ 2 ಇಂಟು a ಅಂದರೆ 100, b ಅಂದರೆ 3 ಪ್ಲಸ್ b ಸ್ಕ್ವೇರ್ ಅಂದರೆ 3 ಸ್ಕ್ವೇರ್. 100 ಸ್ಕ್ವೇರ್ ಅಂದರೆ 10,000 ಆಯಿತು ಪ್ಲಸ್ 2 ಇಂಟು 100 200 ಇಂಟು 3 600 ಆಯಿತು ಪ್ಲಸ್ 3 ಸ್ಕ್ವೇರ್ ಅಂದರೆ 9. 10,000 ಪ್ಲಸ್ 600 ಪ್ಲಸ್ 9 ಇದೆ 10,609 ಆಗುತ್ತೆ. 10,609. ನೆಕ್ಸ್ಟ್ ಎಕ್ಸಾಂಪಲ್ 4p ಮೈನಸ್ 3q ಹೋಲ್ ಸ್ಕ್ವೇರ್ ಇದೆ. ಇದು ಯಾವ ಐಡೆಂಟಿಟಿಗೆ ಅಪ್ಲೈ ಆಗುತ್ತೆ ಅಂದರೆ a ಮೈನಸ್ ಬಿ ಹೋಲ್ ಸ್ಕ್ವೇರ್ಗೆ ಅಪ್ಲೈ ಆಗುತ್ತೆ. a ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್. ಇಲ್ಲಿ a ಈಕ್ವಲ್ ಟು 4p, b ಈಕ್ವಲ್ ಟು 3q. ಸೊ a ಮತ್ತು b ವ್ಯಾಲ್ಯೂ ಈ ಫಾರ್ಮುಲಾಗೆ ಹಾಕಿ a ಸ್ಕ್ವೇರ್ ಅಂದರೆ 4p ಹೋಲ್ ಸ್ಕ್ವೇರ್ ಮೈನಸ್ 2 ಇಂಟು 4p, b ಅಂದರೆ 3q ಪ್ಲಸ್ b ಸ್ಕ್ವೇರ್ ಅಂದರೆ 3q ಹೋಲ್ ಸ್ಕ್ವೇರ್. 4p ಹೋಲ್ ಸ್ಕ್ವೇರ್ ಇದೆ, ಸೊ 4 ಸ್ಕ್ವೇರ್ ಮಾಡಿದ್ರೆ 16p ಸ್ಕ್ವೇರ್ ಮೈನಸ್ 2 ಇಂಟು 4 8, 8 ಇಂಟು 3 24pq ಪ್ಲಸ್ 3q ಹೋಲ್ ಸ್ಕ್ವೇರ್ ಇದೆ, 3 ಸ್ಕ್ವೇರ್ ಅಂದರೆ 9q ಸ್ಕ್ವೇರ್. ಆನ್ಸರ್ ಈಸ್ 16p ಸ್ಕ್ವೇರ್ ಮೈನಸ್ 24pq ಪ್ಲಸ್ 9q ಹೋಲ್ ಸ್ಕ್ವೇರ್. ಸೆಕೆಂಡ್ ಎಕ್ಸಾಂಪಲ್ 4.9 ಹೋಲ್ ಸ್ಕ್ವೇರ್ ಅಂತ ಇದೆ. ಇದನ್ನ ನಾವು 5.0 ಮೈನಸ್ 0.1 ಅಂತ ಮಾಡ್ಬೋದು. 5.0 ಮೈನಸ್ 0.1 ಅಂತ ಮಾಡ್ಬೋದು. 5.0ದಲ್ಲಿ 0.1 ಹೋದರೆ 4.9 ಬರುತ್ತೆ ಆನ್ಸರ್. ಸೊ 5.0 ಮೈನಸ್ 0.1 ಹೋಲ್ ಸ್ಕ್ವೇರ್. ಇವಾಗ ಇದು ಯಾವ ಐಡೆಂಟಿಟಿಗೆ ಅಪ್ಲೈ ಆಗುತ್ತೆ ಅಂದರೆ a ಮೈನಸ್ ಬಿ ಹೋಲ್ ಸ್ಕ್ವೇರ್ಗೆ ಅಪ್ಲೈ ಆಗುತ್ತೆ. a ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್. ಇಲ್ಲಿ a ಈಕ್ವಲ್ ಟು 5.0, b ಈಕ್ವಲ್ ಟು 0.1. a ವ್ಯಾಲ್ಯೂ ಮತ್ತು b ವ್ಯಾಲ್ಯೂ ಈ ಫಾರ್ಮುಲಾಗೆ ಹಾಕಿ a ಸ್ಕ್ವೇರ್ ಅಂದರೆ 5.0 ಹೋಲ್ ಸ್ಕ್ವೇರ್ ಮೈನಸ್ 2 ಇಂಟು a ಅಂದರೆ 5.0, b ಅಂದರೆ 0.1 ಪ್ಲಸ್ ಬಿ ಸ್ಕ್ವೇರ್ ಅಂದರೆ 0.1 ಹೋಲ್ ಸ್ಕ್ವೇರ್. ಇಲ್ಲಿ 5.0 ಹೋಲ್ ಸ್ಕ್ವೇರ್ ಇದೆ, ಸೊ 5 ಸ್ಕ್ವೇರ್ ಅಂದರೆ 25.0 ಆಯಿತು ಮೈನಸ್ 2 ಇಂಟು 5 ಅಂದರೆ 10.0 ಆಯಿತು. 10.0 ಇಂಟು 0.1 ಇದ್ರೆ 0 0 0 1 ಇಂಟು 1, ಸೊ 1.0 ಆಗುತ್ತೆ. 1.0 ಪ್ಲಸ್ 0.1 ಹೋಲ್ ಸ್ಕ್ವೇರ್ ಇದೆ, 0.1 ಇಂಟು 0.1 ಇದ್ರೆ 1 1 0 0 0.01 ಆಗುತ್ತೆ, 0.01. ಸೊ ಇವಾಗ 25.0 ಮೈನಸ್ 1.0
ಪ್ಲಸ್ 0.0 ಅನ್ನು ಮಾಡಬೇಕು. 25.0 ಮೈನಸ್ 1.0 ಎಷ್ಟಾಯಿತು ಅಂದರೆ 24.0 ಆಯಿತು. ಆಮೇಲೆ ಪ್ಲಸ್ 0.01 ಆದರೆ 10.24.0 ಆಯಿತು. ಸೊ ಆನ್ಸರ್ ಈಸ್ 24.01. ನೆಕ್ಸ್ಟ್ ಎಕ್ಸಾಂಪಲ್ 3/2m plus 2/3n into 3/2m minus 2/3n. ಇದು ಯಾವ ಐಡೆಂಟಿಟಿಗೆ ಅಪ್ಲೈ ಆಗುತ್ತೆ ಅಂದರೆ a plus b ಇಂಟು a minus b ಗೆ ಅಪ್ಲೈ ಆಗುತ್ತೆ. a plus b ಇಂಟು a minus b ಈಕ್ವಲ್ ಟು a ಸ್ಕ್ವೇರ್ ಮೈನಸ್ b ಸ್ಕ್ವೇರ್. ಇಲ್ಲಿ a ಈಕ್ವಲ್ ಟು 3/2m, b ಈಕ್ವಲ್ ಟು 2/3n. a ಮತ್ತೆ b ವ್ಯಾಲ್ಯೂ ಫಾರ್ಮುಲಾಗೆ ಹಾಕಿ a ಸ್ಕ್ವೇರ್ ಅಂದರೆ 3/2m ಹೋಲ್ ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಅಂದರೆ 2/3n ಹೋಲ್ ಸ್ಕ್ವೇರ್. 3 ಸ್ಕ್ವೇರ್ ಅಂದರೆ 9, 2 ಸ್ಕ್ವೇರ್ ಅಂದರೆ 4, m ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್ ಅಂದರೆ 4, 3 ಸ್ಕ್ವೇರ್ ಅಂದರೆ 9, n ಸ್ಕ್ವೇರ್. ಆನ್ಸರ್ ಈಸ್ 9/4 m ಸ್ಕ್ವೇರ್ ಮೈನಸ್ 4/9 n ಸ್ಕ್ವೇರ್. ನೆಕ್ಸ್ಟ್ ಎಕ್ಸಾಂಪಲ್ 194,206 ಅಂತ ಕೊಟ್ಟಿದ್ದಾರೆ. ಸೊ 194 ಅನ್ನು ನಾನು 200 ಮೈನಸ್ 6 ಅಂತ ಬರೀತೀನಿ. 200 ಮೈನಸ್ 6 ಹೋದ್ರೆ 194. 206 ಅನ್ನ 200 ಪ್ಲಸ್ 6 ಅಂತ ಬರೀತೀನಿ. ಇವಾಗ ಇದು ಯಾವ ಐಡೆಂಟಿಟಿಗೆ ಅಪ್ಲೈ ಆಗುತ್ತೆ ಅಂದರೆ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಐಡೆಂಟಿಟಿಗೆ ಅಪ್ಲೈ ಆಗುತ್ತೆ. a ಪ್ಲಸ್ ಬಿ ಇಂಟು a ಮೈನಸ್ ಬಿ ಈಕ್ವಲ್ ಟು a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. a ಈಕ್ವಲ್ ಟು ಅಂದರೆ 200, b ಈಕ್ವಲ್ ಟು 6. a ಸ್ಕ್ವೇರ್ ಅಂದರೆ 200 ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಅಂದರೆ 6 ಸ್ಕ್ವೇರ್. 200 ಸ್ಕ್ವೇರ್ ಅಂದರೆ 40,000 ಆಗುತ್ತೆ ಮೈನಸ್ 6 ಸ್ಕ್ವೇರ್ ಅಂದರೆ 36. 40,000 ಮೈನಸ್ 36. 10 ಅಲ್ಲಿ 6 ಹೋದ್ರೆ 4, 9 ಅಲ್ಲಿ 3 ಹೋದ್ರೆ 6, 9, 9, 3. 39,964. 39,964 is the answer.